ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MCN ಮೀಡಿಯಾ ಪಾಡ್ಕಾಸ್ಟ್. ನಾನು ಚಂದ್ರಶೇಖರ್ ಯಲಬುರ್ತಿ. ನಿಮ್ಮ ದೃಷ್ಟಿಯಲ್ಲಿ ಜನರು ಓಟ್ ಹಾಕೋ ಜನರು ಮೂರ್ಖರು ಅಂತೀರಾ? ಇಬ್ರು ಮೂರ್ಖರು. ಬಟ್ ಇವು ಯಾವುದೂ ಮಾಡದೆ ಹೋದಾಗ ಸಾರ್ವಜನಿಕರು ಅವರ ಹಾಕಿದ ಓಟಿಗೆ ಇದ್ರ ಸಲುವಾಗಿ ಅವ್ರ ಸಮಸ್ಯೆನ ಒಬ್ಬ ಜನಪ್ರತಿನಿಧಿ ಕೇಳಕ್ಕೆ ಹೋದಾಗ ಅವರು ರೆಸ್ಪಾಂಡ್ ಮಾಡಲ್ಲ. ಅಂಥ ಸಂದರ್ಭದಲ್ಲಿ ಇಂತಹ ಸಂಘಟನೆಗಳು, ವಿಶೇಷವಾಗಿ ಕನ್ನಡ ಸಂಘಟನೆಗಳು, ನಿಮ್ದಿರ್ಬೋದು, ಯಾವುದೇ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಜನರಿಗೆ ಅನುಕೂಲ ಆಗೋಂಥ ಸಂಘಟನೆಗಳು ಒಂದು ಆ ಜನಪ್ರತಿನಿಧಿ ಹೋಗಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಇಲ್ಲ ಅವ್ರು ಅಡಿಯಾಳ ಆಗ್ತಾರೆ. ಅದಕ್ಕೇನು ಹೇಳ್ತೀರಾ? ಈಗ ನೋಡಿ ಸರ್, ಹೋರಾಟಕ್ಕೆ ಬರೋಂದ್ರೆ ಯಾರು 100 ಜನ ಬರಲ್ಲ. ಬರೀ ಶಿವಕುಮಾರ್ ಮೇಟಿ ಏನು ಮಾಡ್ಯಾನ ಅಂತ ಅನ್ನೋ ಪ್ರಶ್ನೆ ಬರಲ್ಲ. ಅಲ್ಲಿ ಶಿವಕುಮಾರ್ ಮೇಟಿ ಒಂದು ಸಂಘ ಕಟ್ಟಿದ್ದಾರೆ, ಅವ್ರ ಜೊತೆ ಒಂದು 50 ಜನ ಇದ್ದಾರೆ. ಓಕೆ, ಆ ಸಂಘದಲ್ಲಿ ಸೇರ್ಕೊಂಡು ನಾನು ಏನು ಕೆಲಸ ಮಾಡಬೇಕು? ನೀವು ಸಂಘ ಕಟ್ಟಕ್ಕೆ ಹೋಗ್ಬೇಡಿ, ಆ ಸಂಘದ ಜೊತೆ ಜಾಯ್ನ್ ಆಗೋಣ. ನಿಮ್ಮ ಸಲಹೆಗಳು ತೊಗೊಂಬನ್ನಿ, ನಿಮ್ಮ ಮನವಿನ ತೊಗೊಂಬನ್ನಿ. ಓಕೆ, ನಮ್ಮ ಸಂಘಟನೆ, ನಮ್ಮ ಸಂಘದಿಂದ ನಾವು ಯಾವ ರೀತಿ ಸಪೋರ್ಟ್ ಮಾಡ್ತೀವಿ ನೋಡಿ. ನಿಮ್ಮ ಒಂದು ಹಳ್ಳಿ ಪರಿಸ್ಥಿತಿ ತರೋದು ಬೇಡ. ಹಳ್ಳಿ ಪರಿಸ್ಥಿತಿ ಪಂಚಾಯತಿ ಮೆಂಬರ್ ಇದ್ದಾನೆ, ಅವ್ನು ಹಿಡ್ಕೊಂಡು ಅವ್ನು ಆಯ್ಕೆ ಮಾಡಿದ್ರಲ್ಲ. ಒಂದು ಜಿಲ್ಲಾ ಪರಿಸ್ಥಿತಿ ತೊಗೊಂಬನ್ನಿ. ನೀವು ಒಬ್ಬ ಬಿಜಾಪುರ ಜಿಲ್ಲೆನ, ಗುಲ್ಬರ್ಗ ಜಿಲ್ಲೆನ, ಒಂದು ಜಿಲ್ಲಾ ವ್ಯವಸ್ಥೆ ತೊಗೊಂಬನ್ನಿ. ನಿಮ್ಮ ಜಿಲ್ಲೆಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು, ಆಗಿಲ್ಲ. ನಮ್ಮ ಪರಿಸ್ಥಿತಿ ಈ ಥರ ಇದೆ, ಹಿಂಗಿದೆ, ತೊಗೊಂಬನ್ನಿ, ನಾವು ನಿಂತ್ಕೋತೀವಿ. ಆರವಾಗಿ ಮಾತಾಡ್ರೆ ಉದ್ದೇಶನೇ ಅದನ್ನೇ. ಏನಂದರೆ ನೀವು ಬರೀ ಪಂಚಾಯತಿ ಮೆಂಬರು ಅದು ಇದಂತೆಲ್ಲ, ಎಲ್ರೂ ಸಾಮರ್ಥ್ಯ ಇರೋರನ್ನೇ. ನಾನು ಹೇಳ್ತಾ ಒಂದು ಪ್ರಶ್ನೆ ಮಾಡ್ತಾ ಉದ್ದೇಶ ಅಂದರೆ ನಿಮ್ಮಲ್ಲಿ ಆ ಶಕ್ತಿ ಬರಲಿ ಅಂತ. ನಿಮ್ಮ ವಿರುದ್ಧ ನಾನಲ್ಲ, ನಿಮ್ಮ ಪರ ನಾನೇ. ಜನ ಈಗ ನಾನೊಬ್ಬ ದೊಡ್ಡ ವ್ಯಕ್ತಿ, ನಾನೊಬ್ಬ ಜನಸಾಮಾನ್ಯ. ಇಲ್ಲಿ ನನಗೆ ಯಾವ ಸರ್ಕಾರನೂ ನನಗೇನು ಸಂಬಳ ಕೊಡಲ್ಲ, ಯಾವ ಸಂಘನೂ ನನ್ನ ಸಂಬಳ ಕೊಡಲ್ಲ. ನಾನೊಬ್ಬ ಸ್ವಯಂ ಪ್ರೇರಿತ ಕಾರ್ಯಕರ್ತ ಅಷ್ಟೇ. ಓಕೆ, ಸಂಘಟನೆ ಒಬ್ಬ ಅಧ್ಯಕ್ಷ ಅಂದ್ಮೇಲೆ ಕಾರ್ಯ ಅಂತ ಬಂದ ನಾನೊಬ್ಬ ಕಾರ್ಯಕರ್ತನೇ. ಎಲ್ಲರೂ ಒಟ್ಟಿಗೆ ಮಾಡೋಂಥ ಕೆಲಸ ಇದು. ಸಂಘಟನೆ ಬೆಳಿಬೇಕಂತ. ಈಗ ನಾವು ನಿಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ನಾವು ಹೇಳ್ತಾ ಇರೋ ಉದ್ದೇಶ ಏನಂದರೆ 2028 ಎಲೆಕ್ಷನ್ ಇದೆಯಲ್ಲ, ತೊಗೊಳ್ಳಿ ಆ್ಯಕ್ಷನ್ನ. ಬುದ್ಧಿ ಕಲಿಸಿ. ನೀವೇನು ಮಾಡ್ತೀರಿ ನಿಮ್ಮ ಕ್ಷೇತ್ರಕ್ಕೆ ನೀವು ಕಲಿಸಿ. ಆಯ್ತಪ್ಪ, ಈಗ ನೀವು ಹೇಳ್ತಾ ಇದ್ದಲ್ಲ, ನೀವು ಹೆಂಗೆ ಮಾಡ್ತೀರಿ, ಅವ್ರಿಗೆ ಏನು ಮಾಡ್ತೀರಿ, ಆಯ್ತು ನಿಮ್ಮೂರೇ ನಾನು ಬರ್ತೇನೆ, ನೀವು ನನ್ನ ಸಪೋರ್ಟ್ ಮಾಡ್ತೀರಿ, ನಾನು ಅವ್ರ ಮುಂದೆ ನಾ ಕುಂದಿರ್ತೀನಿ. ಓಕೆ, ಸಮಸ್ಯೆ ಅದ ನನಗೆ ಬರಲಿ, ನಿಮ್ಗೆ ಒಳ್ಳೇದಾಗಲಿ. ಅಂದ್ರೆ ಜನರನ್ನ ನೀವು ಪ್ರಶ್ನೆ ಮಾಡಿ ಚಂಚಲ ಮನಸ್ಸು ಮಾಡಬಾರ್ದು ಅನ್ನೋದೊಂದು. ಚಂಚಲ ಮನಸ್ಸು ಮಾಡಬೇಡಿ. ನಿಮ್ಮ ಲೀಡ್ರ್ ಅಲ್ವಾ, ನಿಮ್ಮ ಸಮಸ್ಯೆ ಕೇಳ್ರಿ. ಈಗ ನಿಮಗೆ ಕೇಳಕ್ಕೆ ಹಕ್ಕು ಪ್ರತಿಯೊಬ್ಬರಿಗೆ, ಈಗ ನನಗೂ ಹಕ್ಕದ, ನಿಮಗೂ ಹಕ್ಕದ. ನೀವು ಜನ ಹೆಂಗೆ ಒದ್ಗೂಡ್ತೀವೋ ಸರ್ಕಾರ ಹಂಗೆ ಅಲ್ಲಾಡ್ತೈತಿ. ಇಷ್ಟೇ ಸರ್. ಸರ್, ಈಗ ಉತ್ತರ ಕರ್ನಾಟಕ ಜನತೆ ಎಲ್ಲ ಹೋರಾಟಗಳಲ್ಲಿ ಮುಂದಿದೆ, ಸಂಸ್ಕೃತಿಯಲ್ಲಿ ಮುಂದಿದೆ. ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು, ಸಂಗೊಳ್ಳಿ ರಾಯಣ್ಣ ಆಗ್ಬೋದು, ಎಲ್ಲ ದೊಡ್ಡ ಮಹಾನ್ ವ್ಯಕ್ತಿಗಳೆಲ್ಲನೂ ಉತ್ತರ ಕನ್ನಡ ಭಾಗದವ್ರು ಇದ್ದಾರೆ. ನಾವು ಆ ಸ್ಥಳದಲ್ಲಿ ಹುಟ್ಟಿ, ಗಂಡು ಮಠದ ನಾಡಿನ ಸ್ಥಳದಲ್ಲಿ ಹುಟ್ಟಿದ್ದೀವಿ, ಗಂಡು ಮಠದ ಸ್ಥಳದಲ್ಲಿ ಹುಟ್ಟಿದ್ದೀವಿ ಅಂತ ಹೇಳೋರು ಬರೀ ನಾವು ಸೋತೀವಿ, ಉತ್ತರ ಕರ್ನಾಟಕದ ಅಸಮಾನತೆ ಇದೆ, ಉತ್ತರ ಕರ್ನಾಟಕದ ಸಮಸ್ಯೆಗಳಿದ್ದಾವೆ, ಉತ್ತರ ಕನ್ನಡದಲ್ಲಿ 100 ಸಮಸ್ಯೆ ಇದೆ, ಸರ್ಕಾರ ನಮ್ಮನ್ನು ಗಮನಿಸ್ತಾ ಇಲ್ಲ. ನಮ್ಮ ಸರ್ಕಾರ 96 ಜನ ಶಾಸಕರು ಮಾಡಿದ್ದೆ ಅದಕ್ಕೆ ಸ್ವಾಮಿ. 96 ಜನರಲ್ಲಿ ಅಪ್ ಟು 60 to 70%ವರೆಗೂ ನಮ್ಮ ಬೆಂಬಲನೇ ಎಲ್ಲ ಸರ್ಕಾರಗಳಿಗಿರೋದು. ಸರ್, ಈಗ ಉತ್ತರ ಕರ್ನಾಟಕದಲ್ಲಿ 117 ಶಾಸಕರು ಅಥವಾ 96 ಶಾಸಕರು ಎಷ್ಟೋ ಇದ್ದಾರೆ. ಬಟ್ ಇವತ್ತಿಗೂ ಕೂಡ ಹಿಂದುಳಿದಿದೆ ಅಂತ ಹಣೆಪಟ್ಟಿ ಇದೆ. ಏನು ಕಾರಣ ಸರ್? ಕಾರಣ ಅಂತ ಇಚ್ಛಾಶಕ್ತಿನ, ಸರ್ಕಾರದ ರಾಜಕೀಯ ಇಚ್ಛಾಶಕ್ತಿ ಕಮ್ಮಿ ಇದೆ. ನಮ್ಮಲ್ಲಿರೋ ಹೊಂದಾಣಿಕೆ ಜಾಸ್ತಿ ಆಗಿದೆ. ಈಗ ನಾನು ಹೋರಾಟಕ್ಕೆ ಮುಂದೆ ಹೋದೆ ಅಂತಂದರೆ ನನ್ನ ಜೊತೆ ಬನ್ನಿ. ಈಗ ಕಾರ್ಯಕ್ರಮ ಆಯೋಜನೆ ಮಾಡೋನೇ ಬೇರೆ ಇರ್ತಾನೆ, ಕಡ್ಡಿ ಕೊರ ದೀಪ ಬೆಳಗವನೇ ಬೇರೆ ಇರ್ತಾನೆ. ಈ ಮೀಡಿಯಾದವ್ರ ಎದುರುಗಡೆ ಏನು ಬೇಕು? ದೀಪ ಬೆಳಗ ಫೋಟೋ ಬೇಕು ನಿಮ್ಗೆ. ಮೀಡಿಯಾಗೆ ಏನು ಬೇಕು ಸರ್? ಲೀಡರ್ಗಳು ಮುಂದೆ ನಿಂತ ದೀಪ ಬೇಕಷ್ಟೇ. ಅಲ್ಲಿ ಕಡ್ಡಿ ತೊಗೊಂಡು ಫಸ್ಟ್ ಫ್ರಂಟಿಗೆ ನಿಂತು ನೀವು ಸರ್ ಬೆಂಕಿ ಕಡ್ಡಿ ತೊಗೊಂಡು ತಂದ್ಕೊಡೋನೇ ಇರ್ತಾನೆ. ಅಂಥ ನಾಯಕತ್ವ ಬೇಡ ನಮಗೆ. ಎಲ್ಲರೂ ಸೇರಿ ಹೋರಾಟ ಮಾಡೋಣ. ಹಿಂದೆ ಏನಾಗಿದೆ ಅನ್ನೋದು ಬಿಟ್ಬಿಡೋಣ. ಮುಂದಿನ ದಿನಗಳದ್ದು ನಾವು ಏನು ಪಡಿಬೇಕು, ಎಲ್ಲರೂ ಒಗ್ಗಟ್ಟ. ಈಗ ನಾವು ನೆಕ್ಸ್ಟ್ ಒಂದು ಸಭೆ ಇಟ್ಕೊಂಡಿದ್ವಿ. ಈಗ ಮೊನ್ನೆ ಏನೋ ಪ್ರೆಸ್ ಮೀಟ್ ಮಾಡಿದ್ವಿ. ನೆಕ್ಸ್ಟ್ ಧಾರವಾಡದಲ್ಲಿ ಇಟ್ಕೊಂಡಿದ್ವಿ. ಇಲ್ಲೇ ಬೇರೆ ಬೆಂಗಳೂರಲ್ಲೇ ಬೇಡ ಅಂತೇಳ್ಬಿಟ್ಟು ಧಾರವಾಡದಲ್ಲಿ ಇಟ್ಕೊಳ್ಳೋರಿದ್ವಿ. ಎಲ್ಲ ಸಂಘಗಳು ಕರೆದು ಒಂದು ನೀವು ಹೇಳಿದಾಗ ಒಂದು ನಿರ್ಣಯ ಮಾಡೋರಿದ್ವಿ. ಈಗ ಏನಂದ್ರೆ ಮುಂದೆ ಈಗ ಸಭೆ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ. ಆದರೆ ಆ ಸಭೆ ಮೂಲಕ ಒಂದು ಸಂದೇಶ ಹೋಗಬೇಕು. ಜನಪ್ರತಿನಿಧಿಗಳು ಎಷ್ಟು ಜನ ಇದ್ದಾರೋ, ಉತ್ತರ ಕರ್ನಾಟಕ ಸಂಘಟನೆ ಅಂತ ಇದೆ. ನಾವು ಈಗ ಮೊನ್ನೆ ನಮಗೆ ಕೇಳಿದ ಪ್ರಶ್ನೆ ಮಾಡಿದ್ರು. ಮೊನ್ನೆ ಅವತ್ತು ಶುಕ್ರವಾರ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ನೀವು ಭ್ರಷ್ಟ ರಾಜಕೀಯದವ್ರಿಗೆ ಹೋಗ್ಬಿಟ್ಟು ನೀವು ಸಚಿವ ಸ್ಥಾನ ಕೇಳಿದಿರಿ, ಉಪಮುಖ್ಯಮಂತ್ರಿ ಸ್ಥಾನಗಳು ಕೇಳಿದಿರಿ ಅಂತ ಕೆಲವೊಂದು ಜನ ಈಗ ನಮ್ಮಲ್ಲೇ ಆತ್ಮೀಯರು, ಯಾರು ನಮಗೇನು ವಿರೋಧಿಗಳು ಅಂತಲ್ಲ, ಕೇಳಿದ್ರಿ. ಅವ್ರ ಅನಿಸಿಕೆ ಆ ಥರ ಆಗಿರ್ಬೇಕಂದ್ರೆ ಅವ್ರ ಮೇಲೆ ಎಷ್ಟು ನೋವು ಇರಬೇಕು ಅವ್ರಿಗೆ. ಅವ್ರ ಮನಸ್ಸಲ್ಲಾಗಿ ಉತ್ತರ ಕನ್ನಡ ಭಾಗದವರು ಕೆಲವೊಂದು ಲೀಡರ್ಗಳು ಇದು ಅಂದರೆ ಸಂಘಟನಾಕಾರಿ ಕೇಳಿದಾಗೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು. ನಾವು ಹೇಳಿದ್ವಿ, ನಾವೇ ಆಯ್ಕೆ ಮಾಡಿದ್ದು. ಈಗ ರಾಜ್ಯದಲ್ಲಿ ಅನುಭವಿ ರಾಜಕಾರಣಿಗಳು ಸುಮಾರು ಜನ ಇದ್ದಾರೆ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ.
ಇಲ್ಲಿವರೆಗೂ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಅವ್ರಿಗೆ ಅನುಭವ ಕಮ್ಮಿ ಇರುತ್ತೆ. ಸಚಿವ ಸ್ಥಾನ ಕೊಟ್ಟರೆ ರಾಜ್ಯಾದ್ಯಂತ ನಮ್ಗೆ ಅಭಿವೃದ್ಧಿ ಕಾಣ್ಬೋದು. ನಾವು ಇಲ್ಲಿ ನಿಂತ್ಕೊಂಡು ನೀವಾದರೂ ಬಂದರೂ ನೀವು ನಿಮ್ಮ ಮನೆಗೆ ತೊಗೊಂಬಂದರೂ ಆಲಿಸ್ಬೋದು. ಹಾಗಾಗಿ ನಾವು ಈ ಥರ ಕೇಳಿದ್ವಿ ಅಂತ. ಅದಕ್ಕೆ ಅಲ್ಲ ಬಟ್ ಉತ್ತರ ಕರ್ನಾಟಕ ಈಗಿರ್ತಕ್ಕಂಥ ಸಚಿವ ಶಾಸಕರು ಒಬ್ಬ ಮುಖ್ಯಮಂತ್ರಿಗಾಯ್ತು ಮತ್ತು ಸಂಬಂಧಪಟ್ಟವ್ರಿಗೆ ಹೋಗಿ ಕೇಳುವಷ್ಟು ಒಂದು ಧೈರ್ಯನೇ ಇಲ್ಲಲ್ಲ ಅನ್ನೋದು ಆರೋಪ ಇದೆ. ನೋಡಿ, ಬೆಂಗಳೂರಲ್ಲೇ ಒಂದು ಮಹೀಂದ್ರಾ ಕಂಪ್ನಿ ಬರೋಕು, ಬೆಂಗಳೂರಲ್ಲೇ ಒಂದು ಟೊಯೋಟಾ ಕಂಪ್ನಿ ಬರೋಕು, ಒಂದು IT ಕಂಪ್ನಿ ಬರೋಕು, ಯಾಕೆ ಬೇರೆ ಕಡೆ ಸಾಧ್ಯ ಇಲ್ವಾ? ಅಥವಾ ಅಲ್ಲಿನ ರಾಜಕಾರಣಿಗಳ ದೌರ್ಬಲ್ಯನ? ಈ ದೌರ್ಬಲ್ಯ ಅಂತಲೇ ಹೇಳ್ಬೋದು, ಅವ್ರ ನಿರಾಸಕ್ತಿ ಅಂತಲೇ ಹೇಳ್ಬೋದು. ಈಗ ನಾವು ಎಲ್ಲರೂ ಕೇಳ್ತಾರೆ, ಒಬ್ಬರು ಶಿರಾ ಕಡೆ ಕೇಳ್ತಾರೆ ಏರ್ಪೋರ್ಟ್ನ, ಒಬ್ಬರು ಕನಕಪುರ ಕಡೆ ಏರ್ಪೋರ್ಟ್ ಕೇಳ್ತಾರೆ. ಯಾಕೆ ಉತ್ತರ ಕನ್ನಡ ಕಡೆ ಕೊಡಲ್ಲ ನೀವು? ಧಾರವಾಡಕ್ಕೆ ಮಾಡ್ರಿ. ಅಲ್ಲ, ಇವತ್ತಿಗೂ ಇದನ್ನೇ ಬಳ್ಳಾರಿಗೆ ಮಾಡ್ರಿ, ಬಂದಿಲ್ವಲ್ಲ. ಬಳ್ಳಾರಿಗೆ ಮಾಡ್ರಿ, ಬಳ್ಳಾರಿ ಕಡೆ ಮಾಡ್ರಿ, ಧಾರವಾಡಕ್ಕೆ ಮಾಡ್ರಿ. ಈಗ ಶಿರಾದಿಂದ ಈಗ ಇಲ್ಲಿಂದ ಏರ್ಪೋರ್ಟಿಂದ ಹೋಗೋನು ಶಿರಾಗೆ ಏರ್ಪೋರ್ಟ್ಗೆ ಎಷ್ಟು ಇದಕ್ಕೆ ಇಲ್ಲಿಂದ ಏರ್ಪೋರ್ಟ್ಗೆ ಎಷ್ಟು ಕಿಲೋಮೀಟರ್ ಇದೆ? ಭಾಳ ಒಂದು 100 ಕಿಲೋಮೀಟರ್. ಅಲ್ಲಿಂದ ಬಂದವನು ಇಲ್ಲಿ ಬರಲ್ಲ. ಬರ್ತಾರೆ ಮಾಡಿ. ನಮ್ಮ ಉತ್ತರ ಕನ್ನಡ ಕಡೆ ಭಾಗದಲ್ಲಿ ಸೆಂಟ್ರಲ್ ಸಿಟಿಯಲ್ಲಿ ಮಾಡಿ, ಇಂಡಸ್ಟ್ರಿ ಹಬ್ ಮಾಡಿ. ಇಲ್ಲಿರ ನಿಮ್ಮ ಟ್ರಾಫಿಕ್ ಕಮ್ಮಿ ಆಗ್ತೈತೆ. ದಾವಣಗೆರೆ ಮಾಡ್ಬೋದು, ದಾವಣಗೆರೆ ಮಾಡಿ, ದಾವಣಗೆರೆ ಮಾಡಿ. ಅಲ್ಲ, ನಾನು ಹೇಳ್ತೇನೆ ನಮ್ಮ ಉತ್ತರ ಕನ್ನಡ ಬಗ್ಗೆ ಆ ಕಡೆ ಭಾಗದಲ್ಲಿ ಮಾಡಿ. ಬಟ್ ನಿಮಗಿರುವ, ನೀವೊಬ್ಬ ಸಂಘಟನೆ ಅಧ್ಯಕ್ಷರಾಗಿರುವ ನಿಮಗಿರುವ ಇಚ್ಛಾಶಕ್ತಿ, ನಿಮ್ಮನ್ನು ರೆಪ್ರೆಸೆಂಟ್ ಮಾಡೋಣ ಅಥವಾ ನೀವು ಮೊನ್ನೆ ಇಂಥವ್ರಿಗೆ ಸಚಿವ ಸ್ಥಾನ ಕೊಡಿ, ಉತ್ತರ ಕರ್ನಾಟಕಕ್ಕೆ ಜಾಸ್ತಿ ಒಂದು ಪ್ರಿಯಾರಿಟಿ ಕೊಡಿ ಅಂತ ಕೇಳಿದಾಗ, ಈ ಹಿಂದೆ ಅವಲೋಕನ ಮಾಡಿದಾಗ ಏನು ಅನಿಸುತ್ತೆ? ನೀವು ಕೇಳಿದ ಸರಿನಾ ತಪ್ಪ? ಇವಾಗ ನಾನು ಕೇಳಿದ ಸರಿ ಅನಿಸುತ್ತೆ. ನಾನು ಕೇಳಿದ ಸರಿ ಉದ್ದೇಶ ಏನಂತಂದರೆ, ಈಗಿರೋ ನಾಯಕತ್ವ ಮುಂದೆ ಏನಾಗುತ್ತೆ ಬೇಡ. ಇವತ್ತು ಅವ್ರು ನಮ್ಮ ಒಡೆಯ, ನಮ್ಮ ಕ್ಷೇತ್ರದ ಒಡೆಯ. ಒಬ್ಬ ಸ್ವಾಮೀಜಿ ಏನಂದರೆ, ಹಿಂದೆ ರಾಜರಿರ್ತಿದಂತೆ, ರಾಜನ ಅಂತಿದ್ದೆ. ಇವತ್ತು ಒಂದು ಕ್ಷೇತ್ರದಲ್ಲಿ ಆಯ್ಕೆ ಆದಂಥ ವ್ಯಕ್ತಿ, ಪ್ರಮುಖ ವ್ಯಕ್ತಿ ಅಂದಮೇಲೆ ನಮ್ಮ ಒಡೆಯನೇ, ನಮ್ಮ ರಾಜನೇ, ನನ್ನ ಕ್ಷೇತ್ರಕ್ಕೆ ಅವನು. ಹಾಗಾಗಿ ನನ್ನ ಕ್ಷೇತ್ರಕ್ಕೆ ಈಗ ಮಾಡಿ ಆಯ್ತು ಅರಡಿ. ಈಗ ನೀವು ಕೊಟ್ಟಾಯ್ತು ಅರಡಿ ಅವಕಾಶನ. ಅವ್ರು ಕಳ್ಳನೋ ಸುಳ್ಳನೋ ಮಳ್ಳನೋ ಅದು ಬೇಡ. ಈಗ ನೀವು ಅವ್ರು ಲೀಡರ್ ಮಾಡಿ ಆಯ್ತು. ಈಗ ಅವ್ರ ಅಧೀನದಲ್ಲಿ ನಾವು ಇದ್ದೀವಿ. ಈಗ ಇನ್ನೊಂದು ಸ್ವಲ್ಪ ಅಧಿಕಾರ ಕೊಡ್ರಿ. ಎಷ್ಟು ದಿವಸ ಐತೆ? 2 ವರ್ಷ ಐತೆ. 2 ವರ್ಷ ಐತೆ. ಅದರಲ್ಲಿ ಯಾರಿಗೆ ಕೊಡ್ರಿ ಅಂತಂದ್ರೆ, ಯಾರೇ ಒಬ್ಬ ಉತ್ತರ ಕನ್ನಡ ಭಾಗದಲ್ಲಿ ಬರೋಂಥ ವ್ಯಕ್ತಿಗಳನ್ನ, ನನ್ನ ಕ್ಷೇತ್ರ ಬಿಟ್ಟು ಎಲ್ಲ ಉತ್ತರ ಕನ್ನಡ ಭಾಗದಲ್ಲಿರೋಂಥ ಬರೋವಂಥ ವ್ಯಕ್ತಿಗಳನ್ನ, ಅವ್ರ ಮನವಿಯನ್ನು ಆಲಿಸುವಂಥ ವ್ಯಕ್ತಿಗಳಿಗೆ ಸಚಿವ ಸ್ಥಾನ ಕೊಡಿ. ಸಮಗ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಕನಸ್ಕೊಂಡಂಥ ವ್ಯಕ್ತಿಗಳಿಗೆ ಉಪಮುಖ್ಯಮಂತ್ರಿ. ಈಗ ಸದ್ಯದ ಸರ್ಕಾರದಲ್ಲಿ ಏನು ಬೃಹತ್ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಸರ್ ಇದ್ದಾರೆ. ಅವರು ದೂರದೃಷ್ಟಿ ನಾಯಕರಿದ್ದಾರೆ. ಅವ್ರದ್ದು ಒಳ್ಳೆ ಶಿಕ್ಷಣ ಸಂಸ್ಥೆಗಳಿದೆ, ಮತ್ತು ಒಳ್ಳೆ ಹಲವಾರು ಮುಖ್ಯಮಂತ್ರಿಗಳ ಜೊತೆ ಸಚಿವರ ಕೆಲಸ ಮಾಡಿದ್ದಾರೆ. ಸರ್, ಕೈಗಾರಿಕಾ ವಿಚಾರ ಬಂದಾಗ ಗ್ಲೋಬಲ್ ಸಮಿಟ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡ್ಬೋದಲ್ಲ ಸರ್? ನಾವು ಆಲ್ರೆಡಿ ಅವ್ರ ಹತ್ರ ಮನವಿ ಮಾಡ್ಕೊಂಡಾಗಿದೆ. 2 ಸಲ ನಾವು ಕೇಳಿದ್ವಿ ಅವರಿಗೆ. ಅದ್ರ ಬಗ್ಗೆ ನನ್ನ ಪ್ರಯತ್ನ ಇದೆ ಅಂತ ಅವರು ಕೂಡ ನಮ್ಮ ಹತ್ರ ಹೇಳಿದ್ದಾರೆ. ನೀವು ಕೇಳಿದಂಗೆ ಅವ್ರದ್ದು ಕೇಳಿದ್ವಿ. ಅದೇ ಕಾರಣಕ್ಕೆ ನಾವು ಮತ್ತೆ ಅವ್ರಿಗೆ ಸಾಧ್ಯ ಆದರೆ ಅವ್ರಿಗೆ ಕೊಡ್ರಿ ಅಂತಲೇ ಹೇಳಿದೆವು. ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ರಿ ಅಂತ. ಅವ್ರೊಬ್ಬರಿಗೆ ಅಂತ ಹೇಳಿಲ್ಲ, ಜಾರಕಿಹೊಳಿ ಸಾಹೇಬ್ರಿಗೆ ಕೊಡ್ರಿ ಅಂತ ಹೇಳಿದ್ವಿ, MB ಪಾಟೀಲ್ ಸರ್ ಕೊಡ್ರಿ ಅಂತ ಹೇಳಿದ್ವಿ, ದೇಶಪಾಂಡೆ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ವಿ, ಖಂಡ್ರೆ ಅವ್ರಿಗೆ ಕೊಡ್ರಿ ಅಂತ. ಒಟ್ಟಾರೆ ರಾಜಕಾರಣಿಗಳ ನಿರ್ಲಕ್ಷ್ಯನೋ ಅಥವಾ ಆ ಭಾಗದ ಜನರ ಒಂಥರ ಅನಾಥ ಮಲತಾಯಿ ಧೋರಣೆನೋ ಗೊತ್ತಿಲ್ಲ. ಒಂದು ಹಂತದಲ್ಲಿ ಎಲ್ಲಿವರೆಗೂ ಒಬ್ಬ ಮನುಷ್ಯನ ಅಸಹನೆ ಕಟ್ಟಡಿಯತ್ತ ಅಂತ ಹೇಳ್ತಾರಲ್ಲ, ಅದು ಮಧ್ಯದಲ್ಲಿ ಉತ್ತರ ಕರ್ನಾಟಕ ಸಪರೇಟ್ ರಾಜ್ಯ ಮಾಡ್ಬೇಕನ್ನೋ ಲೆವೆಲ್ಗೆ ಹೋಯಿತು. ಆ ವಿಚಾರ ಬಂದಾಗ ನಿಮ್ಮ ನಿಲುವೇನು? ಈಗ ಏನಾಗುತ್ತೆ, ಫಸ್ಟು ಎಲ್ಲ ಸಂಘಟನಕಾರರು ಒಂದು ಆಗಬೇಕು. ಚಂದ್ರು ಅವ್ರು ಏನು ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಶಿವಕುಮಾರ್ ಏನು ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಓಕೆ, ಕಾಯಕ ಎಲ್ಲರೂ ಕಾಯಕ ಒಂದೇ ಉದ್ದೇಶ ಉತ್ತರ ಕರ್ನಾಟಕ ಬಗ್ಗೆ. ರೈಟ್. ಸುಮಾರು ಸಂಘಗಳಿಂದ ಉತ್ತರ ಕರ್ನಾಟಕ ಬಗ್ಗೆ ಕಾಯಕ ಇರೋದು ಅಷ್ಟೇ. ಆ ಕಾಯಕದಲ್ಲಿ ಏನಿದೆ, ಯಾವ ಲೋಪಗಳಿದೆ, ನಾನು ಹೇಳೋ ಸರಿ ಇದೆಯೋ, ನೀವು ಹೇಳೋ ಸರಿ, ಆಮೇಲೆ ಕೂತು ಚರ್ಚೆ ಮಾಡಬೇಕು. ಅವನೇನು ಇಷ್ಟು ವರ್ಷವಾಗಿ ಅಧ್ಯಕ್ಷವಾಗಿ ಏನು ಮಾಡಿದ್ದಾನೆ, ಇವನೇ ಅಧ್ಯಕ್ಷ ಏನು ಮಾಡಿದ್ದಾನೆ ಅನ್ನೋದಲ್ಲ. ನಾವೆಲ್ಲರೂ ಸಂಘಟನೆಗಳು ಒಗ್ಗಟ್ಟಾಗಿ, ಈಗ ದಕ್ಷಿಣ ಕನ್ನಡದವ್ರು ಇಷ್ಟೆಲ್ಲ ಸ್ಟ್ರಾಂಗ್ ಹಾಕೊಂಡ್ರೆ ಅವ್ರ ಸಂಘಟನೆಗೆ ಅವ್ರವ್ರು ಎಲ್ಲರೂ ಹೊಂದಾಣಿಕೆಯಲ್ಲಿದ್ದಾರೆ, ಒಂದೇ ಧ್ವನಿಯಲ್ಲಿದ್ದಾರೆ. ನಮ್ಮವ್ರು ಹಾಗೆ ಆಗಬೇಕು, ಆಗ್ತಾರೆ. ಈ ದಿನಗಳು ಹತ್ರ ಬರ್ತಾ ಇದ್ದಾವೆ. ಈಗ ಏನಾಗುತ್ತೆ ಅಂತ ಸ್ವಲ್ಪ ಬೇರೆ ಈಗ ಅವ್ರಿಗೂ ಅರ್ಥ ಆಗಿದೆ. ಈಗ ಮೊದಲಿನ ಥರ ಯಾರೂ ಇದೇನಲ್ಲ, ತಿಳುವಳಿಕೆ ಕಮ್ಮಿ ಇದೆ ಅನ್ನೋಂಗೇನಿಲ್ಲ. ಎಲ್ಲರೂ ರಾಜಕೀಯ ಅನುಭವ ಆಗಿದೆ. ಈಗ ನಮಗೂ ಅಷ್ಟೇ 2023 ಎಲೆಕ್ಷನ್ನಲ್ಲಿ ಸುಮಾರು 22 ಮತಕ್ಷೇತ್ರ ಹೋಗಿಬಿಟ್ಟು ಬಂದಿದೆ. ಏನೆಲ್ಲ ನಡೀತದೆ ಒಳಗಡೆ.
ಹೊರಗಡೆ ದೂರದೃಷ್ಟಿ ಹೆಂಗಿದೆ, ಒಳಗಡೆ ಏನಿದೆ ಅಂತೇಳಿ ಎಲ್ಲ ಅನುಭವ ಆಗಿದೆ ನಮಗೂ. ಹಾಗಾಗಿ ನಾವು ಮುಂದಿನ ದಿನಗಳು ನಮ್ಮ ಸಂಘಟನೆಗಳು ಯಾವ ರೀತಿ ಗಟ್ಟಿಗೊಳಿಸ್ಬೇಕು, ನಾವು ಹೇಗೆ ಒಗ್ಗಟ್ಟಾಗಬೇಕು, ಅದನ್ನೇ ನಾವು ಉದಾಹರಣೆ ಇಟ್ಕೊಂಡ್ಬಿಟ್ಟು ನಾವು ಮುಂದುವರಿಸ್ಬೇಕು ಅಂದ್ಕೊಂಡಿದ್ವಿ. ಶಿವಕುಮಾರ್ ಅವರು ಒಬ್ಬ ಅಗ್ರೆಸಿವ್ ಸಂಘಟನೆಕಾರನ. ಸಮಾಜ ಹೆಂಗೆ ತಿಳ್ಕೊಳುತ್ತೆ ಹಂಗೆ ಸಂಘಟನೆ ವಿಚಾರದಲ್ಲಿ ಇನ್ನೂ ಕೆಲವೊಂದು, ಈಗ ಇಲ್ಲೇ 28 ಕ್ಷೇತ್ರ ಇದೆ, ಇಲ್ಲೇ ನಾವು ಕೇಳ್ದಂಗೆ ಒಂದಕ್ಕೊಂದು ಮನಸ್ಸುಗಳು ಇನ್ನೂ ಒಂದಾಗಬೇಕು. ಆ ವಿಚಾರದಲ್ಲಿ ತಮ್ಮ ಮುಂದಿನ ಸಂಘಟನಾ ಹೇಗಿರುತ್ತೆ ಶಕ್ತಿ? ಸರ್ ಹಂಗಿತ್ತು ಅಂತಂದರೆ ಇದೇ ಕ್ಷೇತ್ರದಲ್ಲಿದ್ದೀನಿ. ಈಗ ಯಾವುದೂ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಮತಕ್ಷೇತ್ರದಲ್ಲಿ ಗೋಪಾಲೇಶ್ ಸಾಹೇಬ್ರಿಗೆ ಒಂದು ಮಾತು ಕೇಳಿ ನೋಡ್ರಿ ನೀವು. 10 ಸಲ ನನ್ನನ್ನು ಕರೆದ್ರು, ಸಾಹೇಬ್ರೆ ನಂದು ಒಂದು ಸಂಘಟನಾಕಾರ, ನಾನೊಬ್ಬ ವ್ಯಕ್ತಿಯಾಗಿ ಬರ್ತೇನೆ, ಸಂಘಟನೆಯಿಂದ ಬರಲ್ಲ. ಏನೆಲ್ಲ ಇದು ಮಾಡಿದರು, ಲಾಸ್ಟು ಎಲ್ಲರೂ ಅನುಮತಿ ತಗೊಂಡು ಅವಕಾಶ ಅವ್ರು ಕೊಟ್ಟರ ಅವಕಾಶನ ಬಿಟ್ಟು, ಏನು ಅವಕಾಶ ಕೊಟ್ಟಿರೋ ಪ್ರಶ್ನೆ ಅಲ್ಲ, ಅವಕಾಶನ ಬಿಟ್ಟು ನಾನು ಒಂದು ಮಾತು ಕೊಟ್ಟೆ ಅವ್ರಿಗೆ, ಸಂಸ್ಥೆಗೆ ಉದ್ಘಾಟನಾ ಕಾರ್ಯಕ್ರಮದ ವ್ಯವಸ್ಥೆ ನೀವೇ ನೋಡ್ಕೋಬೇಕು ಸರ್ ಅಂದೆ. 100 ಜನ ಹೇಳಿದ್ರೆ ಎಲೆಕ್ಷನ್ ಆದಮೇಲೆ ಇನ್ನೇನು ಸಿಗ್ತೈತೆ ನಿನ್ನ ಮಣ್ಣು ಅಂದ್ರೆ, ಸಿಗೋದು ಬೇಡ ಅಂದೆ. ಇವತ್ತು ಎಲೆಕ್ಷನ್ ಆಯಿತು, ಗೆದ್ದರು, ಅಪ್ಕೊಂಡ್ರು, ನನ್ನನ್ನು ಕರೆದು ಅಪ್ಕೊಂಡು ನೀನು ಹೇಳಿದ ಕಾರ್ಯಕ್ರಮ ನಾನು ನಿಂತು ಮಾಡ್ತೀನಿ ಅಂತ ಬಂದು ಸ್ಟೇಜ್ ಮೇಲೆ ನನ್ನ ತಮ್ಮನ ಸಮಾನ ಅಂತ ಹೇಳಿದ್ರು. ಆ ಕೆಲಸ ನಾನು ಇಂಟರ್ನಲ್ಲಾಗಿ ಮಾಡ್ಬೋದಾಗಿತ್ತಲ್ಲ. ಹೌದು. ಹಾಂ, ಇಂಡೈರೆಕ್ಟಾಗಿ ನಾನು ಲಿಸ್ಟ್ ಕೊಡ್ಬೋದಾಗಿತ್ತಲ್ಲ. ಲಿಸ್ಟ್ ಕೊಟ್ಟಿರೋ ಲಿಸ್ಟ್ ಅವ್ರಿಗೆ ಏನೇನು ಸಮಾಧಾನ ಆಗಬೇಕು ಮಾಡಿದರು. ಅದನ್ನೇ ನಾನು ಸರ್ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಇಷ್ಟೆಲ್ಲ ಇದ್ರು ಒಂದು ವರ್ಗ ಶಿವಕುಮಾರ್ ಮೆಟ್ಟಿ ಅವರು ಒಂದು ರಾಜಕೀಯ ಪ್ರೇರಿತವಾಗಿ ಇನ್ನೊಬ್ಬರನ್ನ ಓಲೈಸೋ ಥರ ರಾಜಕಾರಣ ಮಾಡ್ತಾರೆ. ಅವ್ರ ಅಧ್ಯಕ್ಷರು ಏನು ರಾಜಕೀಯ ಮುಖಂಡರು ಗೊತ್ತಾಗ್ತಲ್ಲ ಅಂತಾರೆ. ಅಲ್ಲ, ಅದು ಕಾಮನ್. ಈಗ ಹೇಳ್ತೀನಲ್ಲ, ಇಲ್ಲೇ ವಿರೋಧಗಳು ಇರ್ತವೆ. ನೀವು ಭ್ರಷ್ಟರಿಗೆ ಹೋಗ್ಬಿಟ್ಟು ನೀವು ಸಚಿವರ ಸ್ಥಾನ ಕೊಡಿ ಅಂತ ಕೇಳ್ತೀರಿ, ಉಪಮುಖ್ಯಮಂತ್ರಿಗಳ ಸ್ಥಾನ ಕೊಡಿ ಅಂತ ಕೇಳ್ತೀರಿ. ನೀವು ರಾಜಕೀಯ ವಲಯಿಸ್ಕೊಳ್ಕೋತಾರೆ ಹೇಳ್ತೀರಾ. ಈ ಮೊನ್ನೆ ಆಗಿರೋದ್ರಿಂದ ನಡೆದೈತೆ ಹೇಳಿದ್ವಿ ಸರ್. ನನ್ನ ರಾಜಕೀಯ ವಲಯಿಸ್ಕೋತಾರೆ ಹೇಳ್ತೀರಾ ಅಥವಾ ನೀವು ಏನಕ್ಕೋಸ್ಕರ ಹೇಳ್ತೀರ ನನಗೆ ಕೇಳಿದ್ದಾರೆ. ನಾನು ಹೇಳ್ತಾ ಇರೋದು ಅಷ್ಟೇ, ರಾಜಕೀಯ ತಂದಾಗಿದೆ ಅವ್ರನ್ನ, ಇನ್ನೊಂದು ಸ್ವಲ್ಪ ಬಲಿಷ್ಠಪಡೋಣ. ಅವ್ರು ನೆಕ್ಸ್ಟ್ ಇದ್ದರೆ ನಮ್ಮ ಕೆಲಸಗಳು ಮಾಡಿದರೆ ಉಳ್ಸೋಣ, ಇಲ್ಲ ಅಳ್ಸೋಣ ಅಷ್ಟೇ. ರೈಟ್ ಅಂತ ಕೆಲಸ ಮಾಡೋಣ ಸರ್. ಇದೊಂದು ಅವಕಾಶ ಆಗಿದೆ ಸರ್. ಈಗ ನೀವು ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರು ಆಲ್ರೆಡಿ ಅಧಿಕಾರದಲ್ಲಿದ್ದಾರೆ. ನೀವು ಭ್ರಷ್ಟರು ಅಂದ್ರೆ ನಿನ್ನ ನಂಗೆ ನೀನು ದುಷ್ಟ ಅಂತ ಅವ್ರಿಗೆ ಬಗ್ಗಿಸ್ತಾ ಹೋಗ್ತಾರೆ. ಅವಕಾಶ ತಗೊಳ್ಳೋಣ ಅಷ್ಟೇ ಸರ್. ಅದ್ರ ಜೊತೆಗೆ ತಾವು ಪ್ರಮುಖವಾಗಿ ಹೋರಾಟದಲ್ಲಿ ಗುರುತಿಸ್ಕೊಂಡಿದ್ದಂದರೆ ಪಂಚಮಸಾಲಿಯ 2A ಮೀಸಲಾತಿ ವಿಚಾರ. ಶ್ರೀಗಳ ಜೊತೆ ತಾವು ಸಮುದಾಯದ ಶಾಸಕರು, ಸಚಿವರು ಒಂದು ಒಳ್ಳೆ ಹೋರಾಟ ಮಾಡಿದ್ರಿ. ಒಂದು ಸಂದೇಶನೂ ಈ ಥರ ಸಮುದಾಯ ಇದೆ, ದೊಡ್ಡ ಸಮುದಾಯ ಅಂತ ಅದು ಗೊತ್ತಾಯಿತು. ಆದರೆ ಎಲ್ಲಿ ಹೋಯ್ತು ಸರ್ ಅದರ ಫಲಶ್ರುತಿ ಏನಾಯ್ತು ಅದ್ರದ್ದು? ಈಗ ನಾನೊಬ್ಬ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ಇದ್ದೀನಿ. ಇದರಲ್ಲಿ ಈ ಸಂಸ್ಥೆಯಲ್ಲಿ ಏನಿದೆ ಅಂದರೆ ಯಾವುದೇ ಸಮುದಾಯದ ಪರ ಇಲ್ಲ, ಯಾವುದೇ ವ್ಯಕ್ತಿ ಪರ ಇಲ್ಲ, ಯಾವುದೇ ರಾಜಕೀಯ ಪರ ಇಲ್ಲ, ಪಕ್ಷಾತೀತವಾಗಿ ಯಾವುದೇ ಸಮುದಾಯದ ಪರವಾಗಿ ಯಾವುದೇ ಇದು ಇಲ್ಲದೆ ಇರೋದು ಒಂದು ಮಹಾಸಂಸ್ಥೆಯಲ್ಲಿ ಇದ್ದೀನಿ ನಾನು. ಅದರಿಂದ ಆಚೆ ಬಂದರೆ ಒಂದು ಧರ್ಮದ ಪರವಾಗಿ, ನನ್ನ ಸಮುದಾಯದ ಪರವಾಗಿ ಹೇಳಬೇಕಂತಂದರೆ ಹಲವಾರು ಹೋರಾಟಗಳು ಮಾಡಿದ್ವಿ. ಸ್ವಾಮೀಜಿಗಳು ಸುಮಾರು ಕಷ್ಟ ಬಿದ್ದರು. ರಾತ್ರಿ ಎಲ್ಲ ಜನ ಒಗ್ಗೂಡಿಸೋಂಥ ಕೆಲಸ ಮಾಡಿದ್ವಿ. ಬೆಳಗಾವಲ್ಲಿ ಅಧಿವೇಶನದಲ್ಲೂ ಗಲಾಟೆ ಮಾಡಿದ್ವಿ. CM ಇದು ಬೊಮ್ಮಾಯಿ ಸಾಹೇಬ್ರಿಗೆ ಏನೆಲ್ಲ ನಾನು ಬೈದ್ಬಿಟ್ಟು ಭಾಷಣ ಮಾಡಿದ್ದೀನಿ, ಅದು ಅವ್ರ ಗಮನಕ್ಕೆ ಹೋಯ್ತು. ಓಕೆ, ನಮ್ಗೆ ಎಷ್ಟೋ ಒಂದು ಇದನ್ನೂ ಆಯಿತು. ಅಂದರೆ ಯಾಕಪ್ಪ ಇದಂತಂದು ನಮ್ಮ ಬೇಡಿಕೆಗಳು, ನಮ್ಮ ಇಲ್ಲಿ ಸಂಘದ ಬೇಡಿಕೆಗಳು ಬೇಕಾದಷ್ಟು ಮಾಡಿದ್ವಿ. ಬಟ್ ಅವಾಗ ಅವರು ಸ್ವಲ್ಪ ಸ್ಪಂದಿಸಿದ್ರು, ಬೊಮ್ಮಾಯಿ ಸಾಹೇಬ್ರಾಗಲಿ ಅವ್ರು CM ಇರೋ ಸ್ಪಂದಿಸಿದ್ರು. ನಾವು ಯಾವುದೋ ಒಂದು ಸಭೆಗಾದರೂ ಮಾಡಿದ್ರು. ಎಲ್ಲಿಂದ ಪಾದಯಾತ್ರೆ ಮಾಡಿದ್ವಿ, ಕುರುಡು ಸಂಗಮದಿಂದ ಬೆಂಗಳೂರವರೆಗೆ ಮಾಡಿ 10 ಲಕ್ಷ ಜನ ಸೇರಿಸಿ ಹಲವಾರು ನಾಯಕರುಗಳು ಸೇರಿದ್ವಿ. ಯತ್ನಾಳಗೌಡರು ಆಗ್ಬೋದು, ಕಾಶಪ್ಪಣ್ಣನವ್ರು ಆಗ್ಬೋದು, ಹೆಬ್ಬಾಳ್ಕರ್ ಮೇಡಮ್ ಆಗ್ಬೋದು, ಯಾರು ಮುಂದಾಳತೆ ತೊಗೊಂಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಸಫಲ ಆಗೋ ಟೈಮಲ್ಲಿ ಅಲ್ವ ಏನು ಬಂತೋ ಗೊತ್ತಿಲ್ಲ, 3D ಸಿಕ್ತು. ಆದರೂ 3D ಸಿಕ್ತು, ಅದೇನು ಯೂಸ್ ಇಲ್ಲ ನಮಗೆ 3D ಅನ್ನೋದು. 2D ಸಿಕ್ತು, ಅದೇನಂತ 2Dನೋ 3D ಅಂತ ಏನು ಹೈಕೋರ್ಟಲ್ಲಿ ಸ್ಕ್ವಾಶ್ ಆಯ್ತು. ಅದು ನಾವು ಅದಾದಮೇಲೆ ನೆಕ್ಸ್ಟ್ ಸರ್ಕಾರ ಚೇಂಜ್ ಬದಲಾಯಿತು, ಸಿದ್ದರಾಮಯ್ಯನವ್ರ ಸರ್ಕಾರ ಬದಲಾಯಿತು. ಅದು ನಮ್ಮ ಸಮುದಾಯದ ಮೇಲೆ ಲಾಠಿ ಚಾರ್ಜು ಆಗೋಯ್ತು. ಅದು ಆ ಲಾಠಿ ಚಾರ್ಜ್ ಆಯಿತು, ಗಲಾಟೆನೂ ಆಯಿತು. ಮತ್ತು ಆವಾಗಿಂದ ನಾವು ಹಂಗಂತ ನಾವು ಅದು ಯಾವುದೂ ಹೋರಾಟ ನಿಲ್ಲಿಸಿಲ್ಲ, ಯಾವುದೂ ಪ್ರತಿಭಟನೆ ನಿಲ್ಲಿಸಿಲ್ಲ. ಇನ್ನು ಜೀವಂತವಾಗಿದೆ. ಪ್ರತಿಯೊಂದು ಈಗ CMನ ಮೊನ್ನೆ ಭೇಟಿಯಾಗಿದ್ದಾರೆ ಶ್ರೀಗಳು, CMನ ಭೇಟಿಯಾಗಿದ್ದಾರೆ. ಒಂದು ದಿವಸ ಸಭೆ ಕರಿತಂತ ಕೂಡ ಹೇಳಿದ್ದಾರೆ. ಈಗ ಅದು ಯಾವುದೇ ಒಂದು ಯಾವುದೋ ದೊಡ್ಡ ಮಟ್ಟದ ಒಂದು ಸಾಧನೆ. ಯಾಕಂದರೆ ನಮ್ಮ ಸಮುದಾಯ ಜನತೆಗೆ ಶಿಕ್ಷಣ
ಎಷ್ಟೋ ಜನ 96-98% ತೊಗೊಂಡಿರ್ತಾನೆ, 92 ಅವ್ರ ಪಕ್ಕದಲ್ಲಿರೋನಿಗೆ ಕೂತಿರೋನಿಗೆ ಅವ್ನಿಗೆ ಕೆಲಸ ಸಿಗ್ತೈತೆ. ಅದೊಂದೆಲ್ಲೋ ನಿರಾಶೆ ಅಲ್ಲ. ಬಟ್ ಒಂದು ವಿಚಾರ ಹೇಳ್ಬೇಕಂದ್ರೆ ವೀರಶೈವ ಸಮಾಜ ದೊಡ್ಡ ಸಮಾಜ. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಸಮುದಾಯದ ಬೇಸ್ ಮೇಲೂ ಇವತ್ತು ರಾಜಕೀಯ ನಡೀತಾ ಇದೆ. ಈಗ ಒಂದು ಭಾಷಾವಾರು, ಪ್ರಾಂತ್ಯವಾರು ಈ ಥರ ಅಧಿಕಾರ ವಿಕೇಂದ್ರೀಕರಣ ನಡೀತಾ ಇರೋ ಸಮಯದಲ್ಲಿ ಈ ವೀರಶೈವ ಸಮುದಾಯ ದೊಡ್ಡ ಸಮುದಾಯ ಆದರೂ ಕೂಡ ಒಳಪಂಗಡಗಳಲ್ಲಿ ಒಂದು ಘರ್ಷಣೆ ಉಂಟಾಗಿ ಎಲ್ಲೋ ಒಂದು ಕಡೆ ಪಶ್ಚಿಮ ಸಮಾಜ ಈಗ ಸಂದರ್ಭ ಬಂದಾಗ ಎಲ್ಲರೂ ಒಂದಾಗ್ತಾರೆ. ಬಟ್ ಕೆಲವೊಂದು ಒಪ್ಕೊಂಡೇ ಇಲ್ವಲ್ಲ. ಇಲ್ಲ, ಸಂದರ್ಭ ಬಂದ ಈಗ ಎದುರುಗಡೆ ಏನಾಗುತ್ತೆ, ತಾವು ಕೆಲವು ರಾಜಕೀಯ ವಿಚಾರಗಳು ಈಗ ಅಲ್ಲ ಸರ್, ನಾನು ಹೇಳಿ ರಾಜಕೀಯ ವ್ಯಕ್ತಿ ಅಲ್ಲ. ಇವಾಗ ನೀವು ಪಂಚಮ ಸಾಲಿ ಹೋರಾಟ ಮಾಡ್ತಾ ಇದ್ದಾಗ ಇದೇ ವೀರಶೈವ ಒಳಪಂಗಡಗಳು ನಿಮ್ಮ ನೆರವಿಗೆ ಬಂತ ಎಲ್ಲ ಜನಕ್ಕೂ ಗೊತ್ತಿದೆ. ಬೇರೆ ಸಮುದಾಯದವ್ರು ಎಲ್ಲಿ ಬಂದ್ರು? ನಿಮ್ಗೆ ಯಾವ ಸ್ವಾಮೀಜಿನೂ ಬರಲಿಲ್ಲ, ಯಾವ ರಾಜಕೀಯ ನಾಯಕರು ಬರಲಿಲ್ಲ. ಬರೋರು ಬಂದಾರಲ್ಲ. ಲಾಸ್ಟ್ ಟೈಮಲ್ಲಿ ಈಗ ನಾವು 10 ಲಕ್ಷ ಜನ ಸೇರಿಸಿ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಯಾಕೆ ಬಂದಿಲ್ಲ? ಎಲ್ಲ ಸ್ವಾಮಿಗಳು ಬಂದಾರಲ್ಲ. ಆದರೆ ಈಗ ಇನ್ನೂ ದೊಡ್ಡ ಸ್ವಾಮಿಗಳು ಬರದೇ ಇರ್ಬೋದಂತಲ್ಲ, ಎಲ್ಲ ಸ್ವಾಮಿಗಳು ಬಂದ ಅರೌಂಡ್ 100-120 ಜನ ಸ್ವಾಮಿಗಳು ಬಂದಾರೆ ಸ್ವಾಮಿ. ಎಲ್ಲ ನಾವು ಅಲ್ಲಿಂದ ಅಲ್ಲ, ಈ ವೀರಶೈವ ಪಂಚಪೀಠ ಅಂತ ಹೇಳ್ತಾರಲ್ಲ, ಆ ಸ್ವಾಮಿಗಳು ಇವತ್ತಿನವರೆಗೂ ಆ ವಿಚಾರದ ಬಗ್ಗೆ ಎಲ್ಲೂ ಸೊಲ್ಲೆತ್ತಲ್ಲ. ಇದಕ್ಕೇನು ಹೇಳ್ತೀರಿ? ಅಲ್ಲ, ಅವರು ತತ್ವ ಸಿದ್ಧಾಂತನೇ ಬೇರೆ ಇರುತ್ತೆ, ಇವ್ರ ತತ್ವ ಸಿದ್ಧಾಂತನೇ ಬೇರೆ. ಅಲ್ಲ, ಆ ಪಂಚಮಶಾಲಿ ಸ್ವಾಮೀಜಿಗಳು ಅವ್ರೇನು ಪೂಜಾ ಪುನಸ್ಕಾರ ಅದೇ ನಮ್ಮ ಬೇಡಿಕೆಗಳು, ಅವ್ರ ಪದ್ಧತಿ ನಾವು ವಿರುದ್ಧವಾಗಿ ಯಾವತ್ತೂ ನಾವು ಇದು ಮಾಡ್ಕೊಂಡಿಲ್ಲ. ಈ ಪದ್ಧತಿ ವಿರುದ್ಧವಾಗಿ ನಾವೊಬ್ಬರು ಸಮುದಾಯದ ಒಬ್ಬ ವ್ಯಕ್ತಿಯಾಗಿ ಹೇಳ್ಬೇಕಂತಂದ್ರೆ ಸ್ವಾಮೀಜಿಗಳು ತತ್ವ ಸಿದ್ಧಾಂತಗಳನ್ನು ನಾವು ಅಷ್ಟೊಂದು ಹೇಳುವಂಥ ದೊಡ್ಡ ವ್ಯಕ್ತಿಗಳನ್ನಲ್ಲ. ಅದ್ರ ಬಗ್ಗೆ ನಾವು ವಿಚಾರ ಅಲ್ಲ. ನಾವು ಹೇಳಿದ್ದು ಸಮುದಾಯ ಅಂತ, ವೀರಶೈವ ಸಮುದಾಯ ಅಂತ ಬಂದಾಗ ಎಲ್ಲ ಒಳಪಂಗಡಗಳು ಸೇರಿ ಒಂದು ಸಮುದಾಯ ಅಂತ ಇವತ್ತಿಗೂ ಪ್ರತಿಪಾದನೆ ಮಾಡ್ತಾರೆ. ಯಾವಾಗ ಈ ಅಧಿಕಾರ ಅಂತ ವಿಚಾರ ಬಂದಾಗ ವೀರಶೈವ ಸಮುದಾಯಕ್ಕೆ 6 ಸ್ಥಾನ ಕೊಡಿ, 7 ಸ್ಥಾನ ಕೊಡಿ ಅಂತಾರೆ. ಆದರೆ ಅಧಿಕಾರದಿಂದ ಆಚೆ ಬಂದಾಗ ಯಾವ ಸಮುದಾಯ ಕೆಳಮಟ್ಟದಲ್ಲಿದೆ ಸರ್? ಸಣ್ಣ ಸಣ್ಣ ಸಮುದಾಯಗಳು ಒಗ್ಗಟ್ಟಾಗ್ಯಾವ, ಬಟ್ ನಿಮ್ಮ ಸಮುದಾಯ ಮಾತ್ರ. ನಮ್ಮದು ರೈತ ಸಮುದಾಯ, ಪಂಚಮಶಾಲಿ ಅನ್ನೋದೊಂದು ರೈತ ಸಮುದಾಯ. ಜನಸಂಖ್ಯೆ ಜಾಸ್ತಿ ಇದೆ. ಅದರೊಂದು ಎಲ್ಲ ಸಮುದಾಯಗಳು ಒಗ್ಗಟ್ಟೆ ಇದ್ದಾವೆ. ಇದು ಏನು ಗೊತ್ತಾ, ಮೇಲ್ನೋಟಕ್ಕೆ ಒಂದು ರಾಜಕೀಯ ವಿಚಾರವಾಗಿ ಈಗ ನಮ್ಮ ರಾಜಕೀಯ ವಿಚಾರವಾಗಿ ಏನಂತಾರೆ ಬೆಳೆ ಸಮುದಾಯನ ಬಲಿ ಕೊಟ್ಟಂಗೆ ಆಗ್ತದೆ ಅಂತಂತಾರೆ ಅಷ್ಟೇ. ಎಲ್ಲರೂ ಒಳಗಡೆ ಎಲ್ಲರೂ ಬೀಗಸ್ಥಾನ ಆಗ್ಯಾವ, ಎಲ್ಲ ನೆಂಟಸ್ತಿಕೆ ಆಗ್ಯಾವ, ಎಲ್ಲ ಅವ್ರ ಮನೆಗೆ ಇವ್ರು ಹೋಗ್ತಾರೆ. ನಾನು ಹೇಳಿದ್ನಲ್ಲ, ನಾವು 28 ಮತಕ್ಷೇತ್ರದಲ್ಲಿ ಸಮುದಾಯದ ಪರವಾಗಿಯೂ ಹೋರಾಟ ಸಪೋರ್ಟು ಮಾಡ್ಕೊಂಬಂದೀನಿ. ಬೇರೆ ಸಮುದಾಯದ ಜೊತೆನೂ ನಾವು ಎಲೆಕ್ಷನಲ್ಲಿ ಅಂದರೆ ಗುಪ್ತ ನಮಗೇನು ನಮಗೂ ನಾಲೆಜ್ ಬರಬೇಕು, ಅವ್ರಿಗೂ ಸಪೋರ್ಟ್ ಇರಬೇಕು, ನಮ್ಮ ಸಂಘದವ್ರು ಇರ್ತಾರಲ್ಲ ಸಪೋರ್ಟ್ ಇರಬೇಕು ಅನ್ನೋದು. ಮತ್ತು ಈಗ ನೆಕ್ಸ್ಟ್ ಹೋರಾಟಕ್ಕೆ ಸಮುದಾಯದ ಜನ ಎಲ್ಲ ಬಿಟ್ಟು ಬುತ್ತಿ ರೊಟ್ಟಿ ಕಟ್ಕೊಂಬಂದು ಅವರು ಸವಿಸಿ 1000 ಕಿಲೋಮೀಟರ್ ಸವಿಸಿದ್ದು ಸಮಾವೇಶ ಮಾಡಿದ್ರಿ. ಬಟ್ ಇಲ್ಲಿ ಒಳಗೆ ಅವ್ರವ್ರ ಹಿತಾಸಕ್ತಿಗೆ ಬಲಿ ಕೊಟ್ಟರೆ ಜನರ ಗತಿ ಏನು? ಮತ್ತು ನಿಮ್ಮ ಸಂಘಟನೆ ನೀವು ಒಬ್ಬ ಅಧ್ಯಕ್ಷರಾಗಿ ಅಥವಾ ಸಮುದಾಯದ ಒಬ್ಬ ಸದಸ್ಯನಾಗಿ ಏನು ಹೇಳ್ತೀರಾ? ಈಗ ನಾವು ಹೇಳ್ತಾರೆ ಅಷ್ಟೇ, ಸಮುದಾಯದ ಪರವಾಗಿ ಇನ್ನೂ ಹೋರಾಟಗಳು ಮುಂದುವರ್ತಿದ್ದಾವೆ. ಮುಂಚೆ ಥರ ಅನ್ನೋಕ್ಕಿಂತನೂ ಈಗ ಇನ್ನೂ ನಮ್ದು ಎಲ್ಲೂ ಕುಗ್ಗಿಲ್ಲ. ಈಗ ಏನಾಗಿದೆ ಅಂದರೆ ಸ್ವಲ್ಪ ಈಗೇನಂದ್ರೆ ನಮ್ಮ ರಾಜಕೀಯ ಜಿದ್ದಾಜಿದ್ದಿಯಲ್ಲಿ ಸ್ವಲ್ಪ ಕುಂಠಿತ ಆಗಿರ್ಬೋದು ಹೊತ್ತು ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯದ್ದು ಒಂದು 2A ಮೀಸಲಾತಿ ಗೊತ್ತು ಯಾವತ್ತೂ ಹೋರಾಟ ನಿಂತಿಲ್ಲ ನಮ್ಮದು. ಅಂದರೆ ಸೋತಿರ್ತೀವಿ, ಸತ್ತಿಲ್ಲ ಅನ್ನೋ ಥರ. ಸೋತಿರ್ತೀವಿ ಅಂತಲ್ಲ, ಸೋಲೋದಕ್ಕೆ ಯಾರ ಹತ್ರ ಸೋತಿದ್ದೀವಿ ನಾವು? ಸ್ವಾಮಿ, ನಿನ್ನ ಕೈಲಿ ಅಧಿಕಾರ ಇದೆ ಅಂದ ತಕ್ಷಣ ಅಧಿಕಾರ ಇದೆ, ನಾವು ಇದೀವಿ ಅಷ್ಟೇ. ನಿಮ್ಮ ಕೈಯಿಂದ ಆಗಲ್ಲ ಅಂತ ನಾವು ಸುಮ್ಮನಿದ್ದೀವಿ ಅಷ್ಟೇ. ನಿಮ್ಮ ಕೈಯಿಂದ ಕೊಡೋಕ್ಕಾಗಲ್ಲ, ನೀವು ಅಧಿಕಾರದಲ್ಲಿ ನಿಮ್ಮ ಕೈಯಿಂದ ಕೊಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ನಾವು ಸೋತೀವಿ ಅಂತ ಒಪ್ಕೊಳ್ಳಲ್ಲ. ನಿಮ್ಮ ಕೈಯಿಂದ ಕೊಡೋಕ್ಕಾಗಲ್ಲ. ಬಟ್ ಹೇಗೆ ಸರ್ ಮುಂದೆ ಹೇಗೆ? ಈಗ ಎಲ್ಲ ಸಮುದಾಯ, ಈಗ ಒಂದು BJP ಗೌರ್ಮೆಂಟ್ ಬಂತು, ಅದೇನೋ ಅಡ್ಜಸ್ಟ್ ಮಾಡೋಕೆ ಹೋಯ್ತು, ಅದು ಆಗಲಿಲ್ಲ. ಅಡ್ಜಸ್ಟ್ ಅಂತಲ್ಲ ಆ BJP ಅಲ್ಲ, ಯಡಿಯೂರಪ್ಪರ ಕಾಲದಲ್ಲೇ ಕೊಡ್ತೀನಿ ಅಂದರು, ಅವರು ಮಾತು ತಪ್ಪಿದ್ರಂತ ಇದೇ ಸಮುದಾಯದವರೇ ಹೇಳಿದ್ರಲ್ಲ. ಹೌದು, ಅಲ್ಲ ಸಮುದಾಯದವ್ರು ಹೇಳ್ತಾರಂತ ಎಲ್ಲ. ನಮ್ಮ ಹೋರಾಟದ ಪ್ರಯತ್ನ ಏನಿತ್ತು, ಪ್ರಯತ್ನ ಆಗಿದ್ದಕ್ಕೆ ಅಷ್ಟೊಂದು ಫಲ ಸಿಕ್ತು. ಫಲ ಸಿದ್ದು ಕೋರ್ಟಲ್ಲಿ ಇದಾಗೋಯ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೆಲ್ಲ ಈಗ ಇಲ್ಲೂ ಆಗುತ್ತೆ. ಈಗಿನ ಸರ್ಕಾರದಲ್ಲೂ ಆಗೋ ಒಂದು ವಾತಾವರಣ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಈಗ ಶ್ರೀಗಳು ಮೊನ್ನೆ ಭೇಟಿಯಾಗಿದ್ದಾವೆ, ಆಗೋ ವಾತಾವರಣ ಅಂತ. ಹಾಗಾಗಿ ನಮ್ಮ ಕೈಯಿಂದ ಏನು ಪ್ರಯತ್ನ ಆಗುತ್ತೋ ನಾವು ಮಾಡೋ ಪ್ರಯತ್ನ ಮಾಡೋದು. ಈಗ ದೊಡ್ಡದೊಂದು ಪಡಿಬೇಕಂತಂದರೆ ಸರ್ವಸಾಮಾನ್ಯವಾಗಿ ವರ್ಷಾಂಗಟ್ಲೆ ಹೋಗ್ತಾ ಇರ್ತವೆ. ಜನರಿಗೆ ಒಬ್ಬ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗಾಗಲಿ, ಒಬ್ಬ ಸಮುದಾಯದ ವ್ಯಕ್ತಿಗಳಿಗಾಗಲಿ ಮನವರಿಕೆ ಆಗಬೇಕು. ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯದ ಬಗ್ಗೆ ನಾವು ಕಾಳಜಿ ತಗೋಬೇಕಂತ ಬಂದಾಗ ಅವರು ಆಗ್ಬೋದು ಅಂತ ಅನ್ಕೋತೀವಿ. ರೈಟ್ ಸರ್. ಉತ್ತರ ಕರ್ನಾಟಕ ಬೆಂಗಳೂರಲ್ಲಿ ಬಂದು ಅಧಿಪತ್ಯ ಸಾಧಿಸಿ ಇಲ್ಲಿ ಹಲವಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ. ಸೊ ತಮ್ಮ ಮುಂದಿನ ಅಂದರೆ ಈ ಹೋರಾಟದ ಒಂದು ಕಡೆ, ಈ ಹೋರಾಟದ ಮಧ್ಯದಲ್ಲಿ
ಕುಟುಂಬ ನಿಮ್ಗೆ ಹೆಂಗೆ ಸಾಥ್ ಕೊಡ್ತಾ ಇದೆ? ಯಾಕಂದರೆ ಎಲ್ಲದಕ್ಕೂ ಹೊರಗಡೆನೇ ಇದ್ದಾಗ ಮಕ್ಕಳಿರ್ತಾರೆ, ಹೆಂಡತಿಯವರು ಇರ್ತಾರೆ. ಸೊ ಬರೀ ನೀವು ಸಮಾಜ ಸೇವೆಗೆ ನಿಮ್ಮ ಮೀಸಲಿಟ್ಟರೆ ಕುಟುಂಬ ನಿರ್ವಹಣೆ ಹೇಗೆ ಸಹಕಾರ ಮಾಡ್ತೀವಿ? ಮೊದಲೆಲ್ಲ ಹೋರಾಟಗಳಲ್ಲಿ ಇದ್ದು ಮುಂಚೆ ಎಲ್ಲ ಬೇಕಾದಷ್ಟು ಅಸಮಾಧಾನಗಳು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಈಗ ಎಲ್ಲರ ಮನೆಗಳು ಇದ್ದೇ ಇರುತ್ತೆ. ಮನೇಲಿ ಬೇಕಾದಷ್ಟು ಅಸಮಾಧಾನಗಳಿದ್ದು, ಈ ಅಪ್ಪ ಎದಕ್ಕೆ ಹೋಗ್ತಾನೆ, ಆಫೀಸ್ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು, ಏನು ಲಾಭ ಏನಿದು ಫಸ್ಟಿಗೆ ಯೋಚನೆ ಮಾಡೋದು ಫ್ಯಾಮಿಲಿ ಮೆಂಬರ್ ಏನು ಲಾಭ ಇದರಿಂದ ಅಂತ. ಒಬ್ಬ ಹೆಣ್ಮಕ್ಳು ಕೇಳೋದು ಅಷ್ಟೇ ಅಲ್ಲ, ಏನು ಲಾಭ ಇದರಿಂದ ಏನೈತಿ ಇವ್ರಿಗೆ, ಏನು ಒಂದೆರಡು ಫೋಟೋ ತೆಗೆಸ್ಕೊಂಡು ಹಾಕ್ಬಿಟ್ರೆ ಆಗೋಯ್ತಾ ಇವ್ರದ್ದು. ದಿನ ಬೆಳಗ್ಗೆ ಗಾಡಿ ಪೆಟ್ರೋಲ್ ಖಾಲಿ ಮಾಡ್ಕೊಂಡು ದಿನ ಬೆಳಗ್ಗೆ ಇದು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿವರೆಗೂ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ಅಧ್ಯಕ್ಷನಾಗಿ, ನವನಿರ್ಮಾಣ ವೇದಿಕೆ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನನ್ನ ಗಾಡಿ ಪೆಟ್ರೋಲ್ ಕಾಸು ಕೊಡ್ರಿ, ನನಗೆ ಖರ್ಚು ಕೊಡ್ರಿ ಅಂತ ಇಲ್ಲಿವರೆಗೂ ನಾನು ಯಾರ ಹತ್ರನೂ ಸಂಘದಲ್ಲಿ ಯಾವುದೇ ಸಂಘದಲ್ಲಿ ನಾನು ಕೇಳಿಲ್ಲ. ತಾವು ಬರುವ ಆದಾಯದಲ್ಲಿ ತಮ್ಮ ಸ್ವಂತ ಸಮಾಜಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟನ್ನೇ. ಹಾಗಾಗಿ ಅದು ಒಂದು ಮನೆಯಲ್ಲಿ ಒಂದೆಲ್ಲೋ ಒಂದು ಕಡೆ ನೋವು ಕಾಡ್ತಾ ಇತ್ತು. ಓಕೆ, ಈಗ ಭಗವಂತ ಇನ್ನೊಂಚೂರು ನನಗೆ ಇನ್ಕ್ರೀಸ್ ಆಗುತ್ತೆ ವ್ಯವಹಾರ, ಅವ್ರಿಗೊಂದು ಮನವರಿಕೆ ಆಯಿತು. ಈ ಕಡೆ ವ್ಯವಹಾರನೂ ನೋಡ್ಕೊಳ್ತಾನೆ, ಈ ಕಡೆ ಸಂಘ ಸಂಸ್ಥೆಯನ್ನು ನೋಡ್ಕೊತಾನೆ ಅನ್ನೋದು ಒಂದಿತ್ತು. ಮನೆ ಕಡೆ ಟೈಮ್ ಸ್ಪೆಂಡ್ ಮಾಡಲ್ಲ ಅನ್ನೋದು ಅವ್ರಿಗೆ ಇವಾಗಲೂ ಇದೆ, ನೋವಿದೆ, ಇಲ್ಲ ಅಂತಲ್ಲ. ಇವಾಗಲೂ ಅವ್ರಿಗೆ ಮನೆ ಕಡೆ ಟೈಮ್ ಕೊಡತ್ತಾ ಇಲ್ಲ ಅಂತ. ಆದಷ್ಟು ಏನು ಗೊತ್ತಾ, ನಾವು ಈಗ ಬಿಸ್ನೆಸ್ ಕಡೆ ಅಂತ ಮಾರ್ನಿಂಗ್ ಒಂದು 7 ಗಂಟೆ 8 ಗಂಟೆ 9 ಗಂಟೆ ಹೋಗಿ ಮತ್ತೊಂದು 2 ಅವರ್ ಮನೆಗೆ ಬಂದು ರೆಸ್ಟ್ ತೊಗೊಂಡು ಆಫೀಸ್ಗೆ ಸಂಘಕ್ಕೆ ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ, ಕಂಪ್ನಿಗೆ ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ತೀವಿ. ಮನೆಗೆ ಈಗೀಗ ಸಾಧ್ಯ ಆಗ್ತದೆ, ಮುಂಚೆ ಆಗ್ತಿರ್ಲಿಲ್ಲ, ಕಷ್ಟ ಆಗ್ತಾಯಿತ್ತು. ಈಗೆಲ್ಲ ಸರಿ ಹೋಗಿದೆ. ಮನೆಯಲ್ಲಿ ಅಮ್ಮ ಇದ್ದಾರೆ, ಧೈರ್ಯ ಹೇಳ್ತಾರೆ, ಇಂದಿನ ಅನುಭವಗಳು ಹೇಳ್ತಾರೆ. ನಿಮ್ಮಪ್ಪವ್ರು ಹಿಂಗೆ ಬಂದಿದ್ರಪ್ಪ, ನಿಮ್ಮ ಆಯಿ ಹಿಂಗೆ ಇದ್ರಪ್ಪ, ಹಿಂಗೆ ಮಾಡು, ಯಾರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡ, ಯಾರಿಗೆ ಕೆಟ್ಟದ್ದು ಬಯಸಕ್ಕೆ ಹೋಗ್ಬೇಡ, ಹೆಲ್ಪ್ ಮಾಡೋಕ್ಕಾಗಿಲ್ಲ ಇದು ಮಾಡೋಕ್ಕೆ ಹೋಗ್ಬೇಡ ಅಂತ. ನಮ್ಮ ತಾಯಿ ಹತ್ರ ದಿನಕ್ಕೆ ವಾರದ 2 ಸಲ 10 ನಿಮಿಷ ಕೂತ್ಕೊಂಡು ಮಾತಾಡ್ತೀನಿ, ಸಮಾಧಾನ ಮಾಡ್ತಿರ್ತೀನಿ. ಇಷ್ಟೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ಇದ್ರ ಜೊತೆಗೆ ಶಿವಕುಮಾರ್ ಮಿಂಟಿ ಅವರು ನಾಸ್ತಿಕ ಅಲ್ಲ, ಅವ್ರಿಗೂ ಒಂದು ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ ಅಲ್ವಾ? ಹೋರಾಟದ ದಿಸೆಯಿಂದ ಬಂದರಾದ್ಮೇಲೆ ಒಂದು ಸಾಂವಿಧಾನಿಕ ಹುದ್ದೆ ಬೇಕಾಗುತ್ತೆ. ಸೊ ತಾವು ಕೂಡ ಬೆಂಗಳೂರಲ್ಲಿ ಸುಮಾರು ವರ್ಷಗಳಿಂದ ಇರೋದ್ರಿಂದ ಇಲ್ಲಿ ಜನಗಳ ನಾಡಿ ಮಿಡಿತ ಗೊತ್ತಿದೆ. ಈಗಾಗಲೇ ತಾವು ತುಂಬ ಹೆಸರುವಾಸಿ ಮುಖಂಡರಿದ್ದೀರಾ. ಮುಂದಿನ GBA ಎಲೆಕ್ಷನ್ಗೆ ಏನಾದರೂ ಆಕಾಂಕ್ಷೆ ಇದ್ದೀರಾ? ಅಲ್ಲ, ಮೊನ್ನೆ ಕೇಳಿದ್ರಲ್ಲ, ಅದು ಯಾವುದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡಿರ್ಬೇಕು ನೀವು. 2028ಕ್ಕೆ ನಾನು ಇಲ್ಲಲ್ಲ ಅಂತ. ನಾನು ಇಲ್ಲಲ್ಲ ಅಂತಲ್ಲ, ಹಣ ಇದ್ದವನು ದುಡ್ಡಿದ್ರೆ ದುಡ್ಡಿದ್ರೆ ದೊಡ್ಡಪ್ಪನ ಮಟ್ಟಕ್ಕೆ ಹೇಳಿದಾರೆ ಅವರು. ದುಡ್ಡೇ ದೊಡ್ಡಪ್ಪನ ಮಟ್ಟಕ್ಕೆ. ಇವತ್ತು ಅಷ್ಟೊಂದು ಸ್ಥಿತಿವಂತರು ನಾವಲ್ಲ. ರಾಜಕೀಯ ಅನುಭವಗಳು ಈಗ ಒಬ್ಬ ಪಕ್ಕ ಕಾರ್ಪೊರೇಟರ್ ಆಗಬೇಕು, ಪಕ್ಕ ಆಗಬೇಕಂದ್ರೆ ಒಂದು ಮನೆ, ಈ ಮನೇಲಿ ಇಷ್ಟೇ ಓಟ್ ಇದೆ, ಈ ಮನೇಲಿ ಇಷ್ಟೇ ಇದೆ ಅಂತ ಅನ್ನೋದು ಕಾನ್ಸಂಟ್ರೇಷನ್ ಅವನಿಗೆ ಇರಬೇಕು. ಅಂಥವ್ರನ್ನ ನಾವು ಗುರುತಿಸ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಭಾಗದವ್ರನ್ನ 28 ಮತಕ್ಷೇತ್ರದಲ್ಲಿ ನಮ್ಮ GBAಗೆ ನಾವು ಮಾತುಕತೆ ನಡೀತಾ ಇದೆ. 28 ಮತಕ್ಷೇತ್ರದಲ್ಲಿ ಎಲ್ಲ ನಾಯಕರುಗಳು ನಿಲ್ಲಿಸ್ತಾ ಇದ್ದೀವಿ. ನಾವು ಅವ್ರಿಗೆ ಯಾರೇ ಸ್ಥಿತಿವಂತಿದ್ದಾರೆ, ಯಾರ್ಯಾರು ಆಸಕ್ತಿ ಇರೋರು ಇದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಒಂದು ಅಟ್ಲೀಸ್ಟ್ ಎಲ್ಲ ಪಕ್ಷಗಳನ್ನು ಕಂಟೆಸ್ಟ್ ಇಲ್ಲ, ನಾವೆಲ್ಲ ಪಕ್ಷಗಳ ಹತ್ರ ಮನವಿ ಮಾಡ್ಕೊಳ್ತೀವಿ. ಫಸ್ಟ್ ನನಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ, ರಾಜಕೀಯ ಮಾಡ್ಬೇಕಂದ್ರೆ. ಈಗ ಸದ್ಯಕ್ಕೆ ಆಸಕ್ತಿ ಇಲ್ಲ. ಯಾಕಂದರೆ ನಾವು ಆ ಮಟ್ಟಕ್ಕೆ ನಮಗೇನು, ನನ್ನ ಮೊದಲು ಇರೋ ಸಂಘಟನೆ, ನನ್ನ ಕೆಲವು ಸಂಘನ ಯಾವ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಕೆಲವು ಆಸೆಗಳಿದ್ದಾವೆ. ಒಂದು ಪಕ್ಷದ ಪರ ಹೋದೆ ಅಂದರೆ ಆಸೆಗಳೆಲ್ಲ ಮನ್ಪಾಲಾಗ್ತವೆ. ಹೌದು, ಆಸೆಗಳೆಲ್ಲ ಮನ್ಪರವಾಗುತ್ತೆ. ಯಾರು ಆಸಕ್ತಿ ಇದ್ದಾರೆ ಅವರು ಬೆಂಬಲಿಸೋದು ನಮ್ಮ ಧರ್ಮ. ನಮ್ಮ ಉತ್ತರ ಕನ್ನಡ ಭಾಗದವರು ನಾನು ಖರ್ಚು ಮಾಡ್ತೀನಿ, ನಾನು ಗೆಲ್ತೀನಿ ಅನ್ನೋದು ದಮ್ ಇರೋರು ಮಾಡ್ರಪ್ಪ ಅಂತ ಹೇಳ್ತೀವಿ ನಾವು. ಇರ್ರಿ, ಸಂಘದಲ್ಲಿ ಇರ್ರಿ, ಹೋಗ್ತೀರಾ ಹೋಗ್ರಿ, ಅಂಥವ್ರು ನಾವು ಬೆಳೆಸ್ಬೇಕನ್ನೋದಿದೆ. ಒಂದು ಸಂದೇಶ, ಬೆಂಗಳೂರು 28 ಮತಕ್ಷೇತ್ರದಲ್ಲಿ GBA ಆಗ್ತದೆ. ಇದ್ರ ಮುಖಾಂತರ ಹೇಳೋದು ಅಂದರೆ ಅಟ್ಲೀಸ್ಟ್ ಒಂದು ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ಒಬ್ಬನಿಗೋ ಇಬ್ಬನಿಗಾದರೂ ಉತ್ತರ ಕನ್ನಡ ಭಾಗದವರಿಗೆ ಯಾವುದೇ ಪಕ್ಷದಲ್ಲಿ, JDS ಅಲ್ಲಿ, ಕಾಂಗ್ರೆಸ್ ಅಲ್ಲಿ, BJP ಅಲ್ಲಿ, ಈಗಲೇ ಒಂದು ಸಂದೇಶ ಕೊಡೋದು ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮಗೆ ಅವಕಾಶ ಕೊಡಿ, ಒಂದು 2 ಕೊಡಿ. ನಮಗೇನಾಗುತ್ತೆ, ನಮಗೊಂದು ಮಾಹಿತಿ ತೊಗೊಳಕ್ಕೆ ಅನುಕೂಲ ಆಗುತ್ತೆ, ನಮಗೊಂದು ಧೈರ್ಯ ಇರ್ತದೆ ಅನ್ನೋದೊಂದು ಎಲ್ಲ ರಾಜಕೀಯ ನಾಯಕರುಗಳಲ್ಲಿ ನಾವು ಈ ಮೂಲಕ ಒಂದು ಮನವಿ ಮಾಡ್ಕೊತೀವಿ ಅಷ್ಟೇ. ಬೆಂಗಳೂರಿನ ಯಾವುದೇ ಭಾಗದಲ್ಲಿದ್ದರೂ ಕೂಡ ಉತ್ತರ ಕರ್ನಾಟಕದ ಮೂಲದ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಂಘಟನೆ ಆಗಿರ್ಬೋದು, ಸಹಾಯ ಅಂತ, ನೆರವು ಅಂತ ಕೇಳ್ಕೊಂಡು ಬಂದಾಗ ಶಿವಕುಮಾರ್ ಮಿಂಟಿ ಅವರು ಯಾವಾಗಲೂ ಸ್ಪಂದಿಸ್ತಾರೆ ಅನ್ನೋಕ್ಕಿಂತ ನನಗೆ ಏನು ಶಕ್ತಿ ಇದೆ ಅದನ್ನು ನೋಡ್ಕೊಳ್ತೀನಿ. ನನಗೆ ಆನೆ ಕೊಡಿಸೋ ಅಂದರೆ ಹಾಗಲ್ಲ.
ಅಲ್ಲ ಯಾವುದೋ ಒಂದು ಜಾಬ್ ವಿಚಾರ ಆಗಿರ್ಬೋದು ಅಥವಾ ಅವ್ರಿಗೆ ಅಕೊಮಡೇಷನ್ ಆಗಿರ್ಬೋದು, ಅದೇ ಅದು ಬಿಟ್ಟರೆ ಇನ್ನೇನು ಕೇಳಲ್ಲ. ಏನು ಜವಾಬ್ದಾರಿ ಅಂತಂದ್ರೆ ಹೆಂಗಿರುತ್ತೆ, ಯಾರೇ ಒಬ್ಬ ಬರಲಿ ಒಂದು ಸರ್ಕಾರಿ ನನ್ನ ಕಡೆಯಿಂದ ಏನು ಶಕ್ತಿ ಇದೆಯೋ ಅದನ್ನ ನಾವು ಬಂದಿದ್ದೇ ಸಂಘಕ್ಕೆ ಅದಕ್ಕೆಲ್ಲ. ರಾಜಕೀಯ ಮಾಡಲ್ಲ ಅಂತ ಹೇಳಿದೆ, ರಾಜಕೀಯಕ್ಕಂತ ಬರಲ್ಲ ಅಂತ ಹೇಳಿದೆ. ಸಂಘ ಅಂತ ಬರೋದೇ ಒಂದು ಸಂಘ ಏನಾಗಿರ್ಬೇಕಂದ್ರೆ ಒಬ್ಬ ವ್ಯಕ್ತಿ ಆಗಿರ್ಬಾರ್ದು ಅಂತ ಹೇಳಿ ನಾವು ಇಲ್ಲೇ ಸಂಘಟನೆ ಶಕ್ತಿ ಆಗ್ಬೇಕು. ಅವೆಲ್ಲ ಸಂಘಕ್ಕೆ ಒಂದು ಬೆಲೆ ಇರುತ್ತೆ. ನಮ್ಮ ಕೈಯಿಂದ ಏನು ಸಾಧ್ಯ ಆಗುತ್ತೆ ಅದನ್ನು ನಮ್ಮ ಸಂಘದ ಒಂದು ಸರ್ಕಲ್ ಇದೆ. ಈಗ ನೀವೊಂದು ಪೋಸ್ಟಲ್ಲಿ ಇರ್ತೀರಿ, ಇವ್ರೊಂದು ಪೋಸ್ಟಲ್ಲಿ ಇನ್ನೊಬ್ರು ಇರ್ತಾರೆ, ಅದನ್ನು ಮಾಹಿತಿ ಎಲ್ಲರಿಗೂ ಕೊಡ್ತೀವಿ. ಅನುಕೂಲ ಅವ್ರಿಗೆ ಆಗಲಿ ಅಂತ ನಾವು ಬಯಸ್ತೀವಿ. ಅವ್ರಿಗೆ ಅನುಕೂಲ ಆದರೆ ನಮ್ಮ ಜೊತೆ ಅವರು ಇರ್ತಾರಲ್ಲ ಅನ್ನೋದೊಂದು ಆಸೆ ಇರುತ್ತೆ ನಮಗೆ. ಸಂಘಟನೆ ಗಟ್ಟಿಗೊಳ್ಳೋದೇ ಅಂಥದ್ರಿಂದನೇ. ಉತ್ತರ ಕರ್ನಾಟಕ ಸಂಸ್ಥೆಯಿಂದ ಈಗ ಬೊಮ್ಮಾಯಿ ಅವ್ರ ಗೌರ್ಮೆಂಟಲ್ಲಿ 3.5 ಎಕರೆ ಜಮೀನು ತಗೊಂಡಿದ್ರಿ. ಸೊ ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ, ಎಷ್ಟು ವರ್ಷದ ನಂತರ ಬರುತ್ತೆ? ಸದ್ಯದಲ್ಲೇ ಬರುತ್ತೆ. ನನಗೆ ಕಾನ್ಫಿಡೆಂಟ್ ಇದೆ, ಸದ್ಯದಲ್ಲೇ ಬರುತ್ತೆ, ಗ್ಯಾರಂಟಿ ಬರುತ್ತೆ ಅದು. ಈಗೇನು ಉತ್ತರ ಕನ್ನಡ ಉತ್ಸವ 2026 ಕಾರ್ಯಕ್ರಮ ಮಾಡ್ತೀವಿ, ಮಾಡಿದ ತಕ್ಷಣ ನೆಕ್ಸ್ಟ್ ಬರೋದು ಅಲ್ಲಿಂದ ಉದ್ಘಾಟನೆ ಚಾಲು ಆಗುತ್ತೆ. ಕೊನೆಯದಾಗಿ ಬೆಂಗಳೂರಿನ ಉತ್ತರ ಕರ್ನಾಟಕದ ಜನತೆಗೆ, ಕರ್ನಾಟಕದ ಜನತೆಗೆ ಸಂಘ ಸಂಸ್ಥೆಗಳ ಮಹಾನ್ ಸಂಘ ಸಂಸ್ಥೆ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಕೊನೆ ಮಾತು? ಇಲ್ಲಿ ಉತ್ತರ ದಕ್ಷಿಣ ಅನ್ನೋದು ನಮ್ಮ ಒಂದು ಸಂಸ್ಕೃತಿಯ ಭಾಷೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಮಾಡ್ಕೊಂಡಿರ್ತ ಸಂಸ್ಥೆ ಇದು. ಒಂದು ಸಮಗ್ರ ಕರ್ನಾಟಕ ಇದು. ಕರ್ನಾಟಕದಲ್ಲಿರೋಂಥ ಜನತೆ ನಮ್ಗೆ ಈಗೇನು ಬೆಂಗಳೂರಲ್ಲಿರೋಂಥ ಎಲ್ಲ ಉತ್ತರ ಕನ್ನಡ ಭಾಗದವ್ರಿಗೆ ಯಾವುದೋ ಒಂದು ಸಮಸ್ಯೆ ಮಾಡಿಲ್ಲ, ಯಾವುದೋ ಒಂದು ತೊಂದರೆ ಕೊಟ್ಟಿಲ್ಲ. ಉತ್ತರ ಕರ್ನಾಟಕದವ್ರಿಗೆ ಬೆಂಗಳೂರಲ್ಲಿ ಒಂದು ಗೌರವ ಇದೆ. ಒಂದು ಕೆಲಸ ಹುಡ್ಕೊಂಡು ಹೋದರೆ ಒಳ್ಳೆ ಕೆಲಸಗಾರಪ್ಪ ಅಂತಿದೆ. ಒಬ್ಬ ಅಧಿಕಾರಿಗಳ ಹತ್ರ ಹೋದ್ರೂ ನಮ್ಮ ಕಡೆ ಪರವಾಗಿಲ್ಲಪ್ಪ, ಒಳ್ಳೆ ನಿಯತ್ ಮನುಷ್ಯ ಅನ್ನೋದಿದೆ. ಆ ಗೌರವನ ನಾವು ಉಳಿಸ್ಕೊಂಡು ಹೋಗ್ತೀವಿ. ಜನನೂ ನಮಗೆ ಗೌರವ ಕೊಡ್ತಾರೆ. ಉತ್ತರ ದಕ್ಷಿಣ ಅನ್ನೋಕ್ಕಿಂತ ನಾವೆಲ್ಲರೂ ಒಗ್ಗಟ್ಟಾಗಿ ಬೆಂಗಳೂರಲ್ಲಿ ಜೀವನ ಮಾಡ್ತೀವಿ. ಉತ್ತರ ಕರ್ನಾಟಕ ಭಾಗದವ್ರು ಏನಾದರೂ ಒಂದು ಸಮಸ್ಯೆ ಕೇಳ್ಕೊಂಬಂದಾಗೆ ನಾವು ಅದನ್ನು ಸರ್ಕಾರಕ್ಕೆ, ನೀವು ಅಲ್ಲಿಂದ ಹೋರಾಟ ಮಾಡ್ಕೊಂಬರೋದು ಬೇಡ, ಏನಾದರೂ ಒಂದು ಸಮಸ್ಯೆ ಇದ್ದರೆ ನಮ್ಗೆ ಕಳಿಸ್ರಿ, ನಾವು ಸರ್ಕಾರಕ್ಕೆ ಮುಗಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಸೋದು. ರೈಟ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಉತ್ತರ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿ ವಿಚಾರ, ಸಮಸ್ಯೆಗಳಾಗಿರ್ಬೋದು ಮತ್ತು ಉತ್ತರ ಕರ್ನಾಟಕ ಸಂಘಗಳ ಮಹಾನ್ ಸಂಸ್ಥೆಯ ಅಧ್ಯಕ್ಷರಾಗಿ ತಮ್ಮ ಅವಧಿಯಲ್ಲಾದಂಥ ಒಳ್ಳೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮತ್ತು ಮುಂದೆ ಮಾಡಬೇಕಾದ ಇನ್ನಷ್ಟು ಕಾರ್ಯಗಳ ಬಗ್ಗೆ ಮತ್ತು ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳ ಒಂದು ಆಯ್ಕೆ ಮಾಡೋದ್ರ ಬಗ್ಗೆ ಸಮಗ್ರವಾಗಿ 1 ಗಂಟೆಗಳ ಕಾಲ ನಮ್ಮ ಜೊತೆ ಚರ್ಚಿಸಿದ್ರೆ. ಇದೇ ರೀತಿ ನೀವು ನಮ್ಮ ಸ್ಟುಡಿಯೋಗೆ ಬಂದು ಚರ್ಚಿಸೋದಕ್ಕಾಗಿ ನಾಡಿನ ಜನತೆ ಪರವಾಗಿ, ನಮ್ಮ ಸ್ಟುಡಿಯೋ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಧನ್ಯವಾದಗಳು ಸರ್. ನೋಡಿದ್ರಲ್ಲ, ಇದು ಈ ಹೊತ್ತಿನ ಸಂದರ್ಶನ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮುಂದಿನ ವಾರ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ MCN ಮೀಡಿಯಾ ಪಾಡ್ಕಾಸ್ಟ್. ನಾನು ಚಂದ್ರಶೇಖರ್ ಯಲ್ಬರ್ತಿ. ನಮಸ್ಕಾರ.